ಉತ್ತರ ಪ್ರದೇಶದ ಅಯೋಧ್ಯೆಯ ರಾಜಶ್ರೀ ದಶರಥ ಎಂಬ ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬ ಸೀರಿಯಸ್ ಕಂಡೀಷನ್ ಇರುವಂತಹ 12 ವರ್ಷದ ಬಾಲಕನನ್ನ ಆತನ ತಂದೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರೆ ಅಲ್ಲಿನ ಡಾಕ್ಟರ್ಸ್ಗಳು ಏನ್ ಹೇಳ್ತಾರೆ ಗೊತ್ತಾ? ಇಲ್ಲಿ ಬೆಡ್ ಫೆಸಿಲಿಟಿ ಇಲ್ಲ, ಇಲ್ಲಿ ಆಕ್ಸಿಜನ್ಗಳಿಲ್ಲ ಅಂತಹ 108 ನೆಪಗಳನ್ನ ಹೇಳಿ ಆ ವ್ಯಕ್ತಿಯನ್ನ ಎಮರ್ಜೆನ್ಸಿ ವಾರ್ಡಿಂದ ಆಚೆ ಹಾಕ್ತಾರೆ. ಹೋಗ್ಲಿ, ಅಲ್ಲಿ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ನೊಂದು ಹಾಸ್ಪಿಟಲ್ಗೆ ಸಾಗಿಸುವಂತ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಆ ಡಾಕ್ಟರ್ಸ್ಗಳಿಗೆ ಇರೋದಿಲ್ಲ. ಪಾಪ ಆ ವ್ಯಕ್ತಿ ಆ ಬಾಲಕನ ನರಳಾಟವನ್ನ ನೋಡಲಾಗದೆ ತನ್ನ ಭುಜಗಳ ಮೇಲೆ ಆ ಬಾಲಕನನ್ನ ಹೊತ್ತು ಒಂದು ಪ್ರೈವೇಟ್ ಹಾಸ್ಪಿಟಲ್ ಕಡೆ ಹೋಗ್ತಾರೆ. ಪಾಪ ದುರಾದೃಷ್ಟವಶ ಹೋಗ್ಬೇಕಾದ್ರೆ ನಡು ದಾರಿಯಲ್ಲೇ ಆ ಬಾಲಕನ ಜೀವ ಹೋಗುತ್ತೆ. ಆಮೇಲೆ ಈ ಘಟನೆ ತಿಳಿದು ಆ ಕಾಲೇಜಿನ ಪ್ರಿನ್ಸಿಪಲ್ ಹೇಳ್ತಾರೆ, ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಥರದ ಬೆಡ್ ಫೆಸಿಲಿಟೀಸ್ ಇದೆ, ಎಲ್ಲ ಥರದ ಆಕ್ಸಿಜನ್ಸ್ಗಳಿದೆ. ಪಾಪ ಆ 3 ಡಾಕ್ಟರ್ಸ್ಗಳ ನಿರ್ಲಕ್ಷ್ಯತನದಿಂದ ಆ ಬಾಲಕನ ಜೀವ ಹೋಗುತ್ತೆ. ಘಟನೆಯ ತೀವ್ರತೆಯನ್ನು ನೋಡಿದ ಆ ಪ್ರಿನ್ಸಿಪಲ್ ಆ 3 ಡಾಕ್ಟರ್ಸ್ಗಳನ್ನು ಸಸ್ಪೆಂಡ್ ಮಾಡ್ತಾರೆ. ಆದರೆ ಏನು ಯೂಸು? ಹೋಗಿರುವಂಥ ಜೀವ ಏನಾದರೂ ವಾಪಸ್ ಬರ್ತದ? ಜೀವ ಉಳಿಸುವಂಥ ಡಾಕ್ಟರ್ಸ್ಗಳೇ ಒಂದು ಜೀವವನ್ನು ತೆಗೆದುಕೊಂಡಿರುವುದನ್ನು ನೋಡಿ ತುಂಬ ಬೇಸರ ಆಯಿತು ಫ್ರೆಂಡ್ಸ್.